ರಾಜಸ್ಥಾನ್ ಗುಜರಾತ್ ಬಾರ್ಡರ್ ಇಂದ ವ್ಯಾಲ್ಯೂ ಅದ್ರ ಬಾಡಿಲೇ ಇರುತ್ತೆ. ಇದನ್ನ 1 ಲೀಟರ್ ಯೂಸ್ ಮಾಡಿದ್ರೆ ಅಷ್ಟೇ ಹೆಲ್ತಿ. ಹೆಚ್ಚು ಸಾಕಿರೋ ಹತ್ರ ನಾವು 10 ನಿಮಿಷ ನಿಂತ್ಕೊಳಕ್ಕಾಗಲ್ಲ, ಅಷ್ಟು ಬ್ಯಾಡ್ ಸ್ಮೆಲ್ ಬರುತ್ತೆ. ನಮಸ್ಕಾರ ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಗಿರ್ ಹಸು, ಗುಜರಾತ್ನ ಗಿರ್ ಹಸು. ಇದು ಒಂದು ದೇಶೀಯ ಹಸು. ಇದರ ಬಗ್ಗೆ ನಾವು ನಿಮಗೆ ಸ್ವಲ್ಪ ಮಟ್ಟಿಗೆ ತಿಳಿಸೋಕೆ ಎಷ್ಟು ಒಳ್ಳೆಯದು ಇದರ ಹಾಲು ಉಪಯೋಗ ಮಾಡಿದ್ರೆ, ಇದರ ಬಗ್ಗೆ ಇದರ ಮಾಲೀಕರು ನಿಮಗೆ ಮಾಹಿತಿ ಕೊಡ್ತಾರೆ. ಬನ್ನಿ ಅವ್ರನ್ನ ಸಂದರ್ಶನ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನನ್ನ ಹೆಸರು ನಂಜುಂಡೇಶ್ ಅಂತ. ನಾವು ಸೂಲಿಕೆರೆಯವರು, ಇದೇ ಊರವರು. ಕೆಂಗೇರಿ ಹೋಬಳಿ, ಬೆಂಗಳೂರು ಸೌತ್, ಬೆಂಗಳೂರು 60. ಈ ಹಸು ಸಾಕಾಣಿಕೆ ಕೆಲಸನ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ಸರ್ ನೀವು? ಸರ್ ಇದನ್ನ ನಾನು ಪ್ರಾರಂಭ ಮಾಡಿ 8 ವರ್ಷ ಆಯಿತು. ಗಿರ್ ಹಸು, ನಾಟಿ ಹಸು, ಗಿರ್ ದೇಸಿ ತಳಿ ಕಟ್ಟಬೇಕು ಅಂತ ಶುರು ಮಾಡಿ 8 ವರ್ಷ ಆಯಿತು. ನಮ್ಮ ಮನೇಲಿ ಹುಟ್ಟಿದಾಗಿಂದನೂ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಹಸುಗಳಿತ್ತು. ಮುಂಚೆ ನಾಟಿ ಹಸು ಇತ್ತು, ಆಮೇಲೆ ಸೀಮೆ ಹಸು. ಅದ ನಂತರ ಈ ದೇಸಿ ತಳಿ ಬಗ್ಗೆ ಹೆಚ್ಚಿಗೆ ಜನಗಳಲ್ಲಿ ಇತ್ತು. ಹಾಗಾಗಿ ಅದನ್ನು ನಾವು ಶುರು ಮಾಡಿದ್ವಿ. 8 ವರ್ಷ ಆಯಿತು ಸರ್ ನಾವು ಶುರು ಮಾಡಿ. ಇದನ್ನ ಯಾವ ರೀತಿ ಪ್ರಾರಂಭ ಮಾಡಿದ್ರಿ ಸರ್? ಎಷ್ಟು ಹಸುಗಳು ತಂದ್ರಿ? ಯಾವ ರೀತಿ ಪ್ರಾರಂಭ ಮಾಡಿದ್ರಿ ಸರ್? ಸರ್ ಇದನ್ನು ನಾವು ರಾಜಸ್ಥಾನ್ ಗುಜರಾತ್ ಬಾರ್ಡ್ರಿಂದ ತಂದ್ವಿ. ಅಲ್ಲಿ ಒಂದು 15 ದಿವಸ ಅಲ್ಲೇ ಇದ್ವಿ. ರೈತರ ಹತ್ರ ಹೋಗಿ ಒಂದೊಂದು ಹಸುನ ಸೆಲೆಕ್ಟ್ ಮಾಡಿ ತೊಗೊಂಬಂದ್ವಿ. ಅವಾಗ ಏನಂದರೆ, ಒಳ್ಳೆ ದೇಸಿ ಹಸು ಕಟ್ಟಿದ್ರೆ ಅದರಿಂದ ಉಪಯೋಗ ಏನಿದೆ ಅನ್ನೋದು ಜನಗಳಿಗೆ ಬೇಕಿತ್ತು. ಜೊತೆಗೆ ನಮ್ಮ HF ಆಗಲಿ ಜರ್ಸಿ ಆಗಲಿ ಇದೆಲ್ಲ ಹೊರದೇಶದ್ದು, ನಮ್ದಲ್ಲ. ನಮ್ಮ ನಾಟಿ ಹಸು ಕಟ್ಟಿದ್ರೆ ಅದು 1.5 ರಿಂದ 2 ಲೀಟರ್ ಕೊಡೋದು. ಹಾಗಾಗಿ ಇದು ಸ್ವಲ್ಪ ದೇಸಿ ಹಸುಲಿ ಹೆಚ್ಚಿಗೆ ಹಾಲು ಕೊಡೋದ್ರಿಂದ ಇದನ್ನು ಶುರು ಮಾಡಿದ್ವಿ. ಸರ್ ಈ ಫಾರಮ್ನಲ್ಲಿ ಎಷ್ಟು ಹಸುಗಳಿದ್ದಾವೆ ಸರ್? ಯಾವ್ಯಾವ ಜಾತಿ ಹಸುಗಳಿದ್ದಾವೆ ಸರ್? ಸರ್ ನಾವು ತಗೊಂಬಂದಾಗ 20 ಹಸು, 17 ಕರು ಇದ್ವಿ. ಈಗ ಒಂದು 68 ಇದೆ ಕರು ಎಲ್ಲ ಸೇರಿ. ಅದರಲ್ಲಿ ನಮಗೆ ಹೆಚ್ಚು ಆದವನ್ನ ನಾವೊಂದು 25-30 ಹಸುನ ನಾವು ಸೇಲ್ ಕೂಡ ಮಾಡಿದ್ದೀವಿ. ಮತ್ತೆ ಈ ಹಸುಗೆ ದಿನಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್ ಒಂದು ಹಸುಗೆ? ಸರ್ ಖರ್ಚು ಲೆಕ್ಕ ಹಾಕ್ಬೇಕು ಅಂದರೆ, ಇದನ್ನ ನಮ್ಮ HF ಜರ್ಸಿ ಒಂದು ಸಾಕೋದು, ಇದು 2 ಸಾಕ್ಬೋದು. ಆಮೇಲೆ ಅವರೇಜು ತುಂಬ 5 ರಿಂದ 6 kg ಹುಲ್ಲು ಬರುತ್ತೆ. ಹಸಿ ಹುಲ್ಲಾಗಲಿ ಒಣ ಹುಲ್ಲಾಗಲಿ ಯಾವುದಾದ್ರೂ ಹಾಕ್ಬೋದು. ಅರೌಂಡ್ 1.5-2 kg ಏನಾದರೂ ನಾವು ಏನು ಫೀಡ್ಸು, ದಾನ ಈ ಥರದ್ದು ಅದು ಊಟಕ್ಕೆ ಉಪ್ಪಿನಕಾಯಿ ಥರ ಕೊಡ್ಬೋದು. ಹೆಚ್ಚಿಗೆ ಹಾಕಿದ್ರೆ ಇದು ತಿನ್ನೋದು ಇಲ್ಲ, ಅಲ್ಲೇ ಬಿಟ್ಟಿರುತ್ತೆ. ಇದಕ್ಕೆ ಏನೇನು ಆಹಾರಗಳನ್ನ ಕೊಡ್ತೀರಾ ಸರ್ ನೀವು? ನಾವು ಇದಕ್ಕೆ ನಾವೇ ಬೆಳಿತೀವಿ. ಸೂಪರ್ ನೇಪಿಯರ್ ಇದೆ, ಜೋಳ, ಮೆಕ್ಕೆಜೋಳ, ಜೋಳದ ಸಮೇತ ನಾವೇ ಬೆಳಿತೀವಿ. ಒಂದು ಟೈಮ್ ಅದನ್ನ ಹಾಕ್ತೀವಿ, ಇನ್ನೊಂದು ಟೈಮ್ ರಾಗಿ ಹುಲ್ಲು ಹಾಕ್ತೀವಿ. ಬೇಸಿಗೆಯಲ್ಲಿ ಮಾತ್ರ. ಮಳೆಗಾಲ ಈಗ ಇನ್ನೊಂದು 15 ದಿವಸ ಆದರೆ ಹುಲ್ಲು ಶುರುವಾಗುತ್ತೆ. ಆಲ್ಮೋಸ್ಟ್ ಡಿಸೆಂಬರ್ ಜನವರಿವರೆಗೂ ಅದೇ ಹೋಗಿ, ಇಲ್ಲಿ ಲೇಔಟ್ ಇದೆ ಪೂರ್ತಿ, ಅಲ್ಲಿ ಹೋಗಿ ಓಪನ್ ಆಗಿ ನ್ಯಾಚುರಲ್ ಆಗಿ ಮೇಯ್ಕೊಂಬರುತ್ತೆ. ಮತ್ತೆ ಇದ್ರ ಬಗ್ಗೆ ಯಾವ ರೀತಿ ಜಾಗೃತಿ ವಹಿಸ್ಬೇಕು ಸರ್? ಹಸುಗಳಲ್ಲಿ ಯಾವ ರೀತಿ ಜಾಗೃತಿ ವಹಿಸ್ಬೇಕು ಈ ಹಸುಗಳಲ್ಲಿಗೂ ಸಾಮಾನ್ಯ ಫಾರಂ ಹಸುಗಳಿಗೂ? ಸರ್ ಇದು ಏನಂದ್ರೆ, ಈಗ ದೇಸಿ ಹಸು ಅಂದ್ರೆ ನ್ಯಾಚುರಲ್ ಆಗಿ ಅದು ಏನು ಮೆಡಿಸಿನ್ ವ್ಯಾಲ್ಯೂ ಅದ್ರ ಬಾಡಿಲೇ ಇರುತ್ತೆ. ಅದು ಸೂರ್ಯನ ಕಿರಣದಿಂದ ಬರುತ್ತಲ್ಲ, ಅದು 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 ಕ್ಯಾಚ್ ಮಾಡಿಕೊಂಡು ಅದು ನ್ಯಾಚುರಲ್ ಆಗಿ ಅದು ಬಾಡಿಲೇ ದೇಸಿ ಹಸುದಕ್ಕೆ ಸ್ಪೆಷಲ್. ಅದು ನಮ್ಮ HF ಆಗಲಿ ಜರ್ಸಿಲಲ್ಲಿ ಆಗಲಿ ಅದಿರಲ್ಲ. ಅದು ನಮ್ಮ ದೇಶಕ್ಕೆ ಏನಕ್ಕೆ ಬಂತಂದರೆ, ಹಾಲಿನ ನಮ್ಮ ರಿಕ್ವೈರ್ಮೆಂಟಿಗೆ ದೇಸಿ ಹಸುಲಿ ಅಷ್ಟು ಹಾಲು ಬರ್ತಿರ್ಲಿಲ್ಲ. ಹಾಗಾಗಿ ಅದನ್ನು ನಾವು ಇಂಪೋರ್ಟ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿದ್ದು. ಆದರೆ ಈಗ ಅದೇ ತುಂಬ ಜಾಸ್ತಿ ಆಗಿದೆ. ಇದರಿಂದ ಮಹತ್ವ, ಇದನ್ನು ನೀವು ಏನು HF ಇದನ್ನ 1 ಲೀಟ್ರ್ ಯೂಸ್ ಮಾಡೋದು, ಇದು 1/4 ಲೀಟ್ರ್ ಯೂಸ್ ಮಾಡಿದ್ರೆ ಅಷ್ಟೇ ಹೆಲ್ತಿ ಹಾಲಿದು, ಪೌಷ್ಟಿಕಾಂಶ ಇದೆ ಅಂತ ನೀವು ಹೇಳ್ತೀರಾ. ಮತ್ತೆ ಈ ಹಾಲು ಸಾಮಾನ್ಯ ಹಸು ಹಾಲಿಗೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನಿಮ್ಮ ಅನುಭವದಲ್ಲಿ ಹೇಳ್ತೀರಾ ಸರ್? ಈಗಿನದ್ರಲ್ಲಿ HF ಆಗಲಿ ಜರ್ಸಿ ಆಗಲಿ ಈಗಿಂದ ಏನಿದೆ ತಳಿ, ಅದರಲ್ಲಿ ಕೊಲೆಸ್ಟ್ರಾಲ್ ಅಂದು ತುಂಬ ಇದೆ. ಈಗ ಮನುಷ್ಯನಿಗೆ ಏನಕ್ಕೆ ಎಲ್ಲ ಜಾಸ್ತಿ ಆಗ್ತಿದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಆಗಲಿ ಅದೆಲ್ಲ ಅದರಿಂದನೇ. ಯಾಕೆಂದರೆ ನಾವು ಕೊಡೋ ಫೀಡು,
ಅದಕ್ಕೆ ಆ ಮೆಡಿಸನ್ನು, ಈಗಿನ HF ಜರ್ಸಿ ಎಲ್ಲ ಮೆಡಿಸನ್ ಇಲ್ದಿರ ಅದು ಏನು ನಾವು ಸಾಕಾಣಿಕೆ ಆಗೋದಲ್ಲ. ಹೇಗೆ ಮನೇಲಿ ಮಕ್ಳಿಗೆ ನೋಡ್ಕೊಂತೀವೋ ಆ ಥರ ನೋಡ್ಕೊಬೇಕು ಅವನ್ನ. ಸ್ವಲ್ಪ ಹೆಚ್ಚಿಗೆ ಕಡಿಮೆ ಆದ್ರೂ ಮೆಡಿಸನ್ ಅದು ಒಂದು ಏನೋ. ಈಗ ನಮ್ಮ ದೇಸಿ ಹಸುಲಿ ಡಾಕ್ಟರ್ ನೀವು ನಂಬಲ್ಲ, ನಮ್ಮ ವರ್ಷಕ್ಕೆ ಒಂದು 2-3 ಸಲ ಬರಿಬೋದು ಡಾಕ್ಟರ್ ಅನ್ನೋದು ಏನಾದರೂ ಇದ್ರೆ. ಇದಕ್ಕೆ ಅದರದೇ ಆದ ಶಕ್ತಿ ಇರುತ್ತೆ. ಅದರಿಂದ ಕಾಯಿಲೆಗಳು ತುಂಬಾ ಕಡಿಮೆ. ಅಂದ್ರೆ ಇದು ಪ್ರಕೃತಿನೇ ಇದಕ್ಕೆ ಒಂದು ಹೌದು. ವರದಾನ. ಹೌದು, ಮತ್ತೆ ಯಾವುದೇ ವೈದ್ಯಕೀಯ ಒಂದು ತುಂಬಾ ಸುಸ್ಥಿತ್ವ ಬೇಡ ಮಿನಿಮಮ್ ಅಂತ. ಬೇಕು. ಹಾ. ಆಮೇಲೆ ಇದು ಏರಿಯಾ ವೈಸ್ ಇದೆ. ಈಗ ನಮ್ಮಲ್ಲಿ ಇಲ್ಲಿ ಬಂದು ಬಿಳಿ ನಾಟಿ ಹಸುಗಳು, ಗುಜರಾತ್ ರಾಜಸ್ಥಾನ್ಗೆ ಹೋದ್ರೆ ಗಿರ್ರು, ಆಮೇಲೆ ಸಾಯಿವಾಲು, ಈ ತರ ಅಂದ್ರೆ ಇದು ಹಾಲು ಕೊಡೋದ್ರಲ್ಲಿ ದೇಸಿ ಹಸುಲಿ ಗಿರ್ ಹಸು ಜಾಸ್ತಿ ಕೊಡೋದ್ರಿಂದ ಇದನ್ನ ನಾವು ಸಾಕಿದೀವಿ. ಈ ಹಸುಗಳು ನಿಮಗೆ ಬೇರೆ ಹಸು ಆದ್ರೆ HF ಅಂತವೆಲ್ಲ ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಕೊಡುತ್ತವೆ. ಇವು ಎಷ್ಟು ಪ್ರಮಾಣದಲ್ಲಿ ಹಾಲು ಕೊಡುತ್ತವೆ? ಸರ್, ಇದು ಅವರೇಜ್ 4-5 ಲೀಟರ್ ಒಂದು ಟೈಮಿಗೆ, ಒಂದು ದಿವಸಕ್ಕೆ 8-10 ಲೀಟರ್ ಅವರೇಜ್ ಇಟ್ಕೊಬೋದು. ಅದಕ್ಕಿಂತ ಜಾಸ್ತಿ 7-8 ಕೊಡೋದು ಇರುತ್ತೆ. ಆದ್ರೆ ಅದು 15-20 ಇದು ಎಲ್ಲ ದೇಸಿ ಹಸುಲಿ ತುಂಬಾ ಸುಳ್ಳು. ಆ ತರ ಸಫಿಷಿಯೆಂಟ್ ಮಿಲ್ಕ್ ಬರಲ್ಲ. ಈಗ ನೋಡಿ, ನಾವು ಇದನ್ನ 100 ರೂಪಾಯಿಗೆ ಲೀಟರ್ ಮಾರ್ತಾ ಇದೀವಿ. ಈಗ HF ಅಲ್ಲಿ ಎಷ್ಟು ಸಿಗುತ್ತೆ? ಒಂದು 30 ರೂಪಾಯಿ ಸಿಗ್ಬೋದು. ಅದು 15 ಲೀಟರ್ ಕೊಟ್ರು ನೀವು ಕ್ಯಾಲ್ಕುಲೇಷನ್ ಹಾಕಿದ್ರೆ ಅದೇ ಬರೋದು. ಆದ್ರೆ ಅದು ಈಗ ನಾನು ಹೇಳಿದ್ನಲ್ಲ, ಇದನ್ನ HF 10 ಸಾಕೋಬಹುದು, ಇದು 20 ಸಾಕ್ಬೋದು. ಅದಕ್ಕೆ ನೀವು HF ಜರ್ಸಿಗೆ ನೀವು ಎಷ್ಟು ಅದಕ್ಕೆ ಮೇವ್ ಹಾಕಿ ತಿಂತಾ ಇರುತ್ತೆ, ಸಗಣಿ ಹಾಕುತ್ತೆ. ಇಲ್ಲಿ HF ಸಾಕಿರೋ ಹತ್ರ ನಾವು 10 ನಿಮಿಷ ನಿಂತ್ಕೊಳಕ್ಕಾಗಲ್ಲ, ಅಷ್ಟು ಬ್ಯಾಡ್ ಸ್ಮೆಲ್ ಬರುತ್ತೆ ಸಗಣಿಲಿ. ಇಲ್ಲಿ ನೋಡಿ, ಗೊಬ್ಬರ ನಾವು ಲಾಟ್ ಮಾಡಿದೀವಿ, ಅಲ್ಲಾಗ್ಲಿ ಇಲ್ಲಾಗ್ಲಿ ನಿಮ್ಗೆ ಆ ಥರದ್ದು ಅನ್ಸೋದೇ ಇಲ್ಲ, ಕೊಟ್ಟಿಗೆಲ್ ನಿಂತಿದೀವಿ ಅಂತ. ಮತ್ತೆ ಇದ್ರ ಹಾಲ್ನ ನೀವು ಯಾವ ರೀತಿ ಮಾರಾಟ ಮಾಡ್ತೀರಾ? ಡೈರಿಗೆ ಹಾಕ್ತೀರಾ ಅಥವಾ ಸಾಮಾನ್ಯ ಜನಗಳೇ ಬಂದು ಇಲ್ಲಿ ತಗೊಂಡು ಹೋಗ್ತಾರಾ ಅಥವಾ ನೀವು ಎಲ್ಲಾನ ಸಪ್ಲೈ ಸರ್, ಮಾಡ್ತೀರಾ? ಜನಗಳು ಬಂದು ತಗೊಂಡು ಹೋಗ್ತಾರೆ, ಕೆಲವರು ಇಲ್ಲಿ ಹತ್ರ ಇರೋರು. ಮಿಕ್ಕಿದ್ದು ನಾವು ನಮ್ಮ ಏರಿಯಾ ಒಂದು ಮಾಡ್ಕೊಂಡಿದೀವಿ. ನಮ್ಗೆ ಎಷ್ಟು ಕ್ವಾಂಟಿಟಿ ಹಾಲು ಬರುತ್ತೆ ಆ ಏರಿಯಾ ವೈಸು ನಮ್ಮ ಸುತ್ತಮುತ್ತಲ ಒಂದು 8-10 ಕಿಲೋಮೀಟರ್ಗೆ 1/2 ಲೀಟರ್ ಪ್ಯಾಕೆಟ್ ಮಾಡ್ತೀವಿ, 1 ಲೀಟರ್ ಪ್ಯಾಕೆಟ್ ಮಾಡ್ತೀವಿ. ಆ ಮನೆಗೆ ಒಬ್ರು ಹುಡುಗರು ಇದ್ದಾರೆ, ಅದನ್ನ ಕರೆದ್ಬಿಟ್ಟು ಇಲ್ಲಿ ನಾವು ಮೆಜರ್ ಮಾಡಿ ಪ್ಯಾಕ್ ಮಾಡಿದ್ಮೇಲೆ ಅದನ್ನ ತಗೊಂಡೋಗಿ ಡೆಲಿವರಿ ಕೊಡ್ತಾರೆ. ಯಾವುದೇ ರೀತಿ ಡೈರಿಗೆ ಹಾಕೋಲ್ಲ ನೀವು? ಇಲ್ಲ. ಇದನ್ನ ಏನ್ ರೇಟಿಗೆ ಮಾರಾಟ ಮಾಡ್ತೀರಾ? 100 ರೂಪಾಯಿಗೆ ಮಾರ್ತಾ ಇದೀವಿ ಸರ್ ಲೀಟರ್. ಇವಾಗ ನಿಮಗೆ 100 ರೂಪಾಯಿಗೆ ಮಾರಾಟ ಮಾಡಿ ಮತ್ತೆ ಇದರ ಸಾಕಾಣಿಕೆಗೆ ಎಲ್ಲದಕ್ಕೂ ಹಣ ಹೊಂದಾಣಿಕೆ ಆಗುತ್ತಾ? ಸರ್, ಹೊಂದಾಣಿಕೆ ಅಂದ್ರೆ ಸ್ಟಾರ್ಟಿಂಗು ಆ ಥರದ್ದು ಆಗೋದಿಲ್ಲ. ಆಮೇಲೆ ಅದು ಕರುಗಳು ಬರುತ್ತಲ್ಲ, ಕರು ಗೊಬ್ಬರ, ಆಮೇಲೆ ನಾವು ಇದು ಬರೀ ಹಾಲಿಂದ ಗ್ರೋತ್ ಆಗೋದು ತುಂಬಾ ಕಷ್ಟ. ಬೇರೆ ಏನು ಸಗಣಿ ಬೆರಣಿ ಮಾಡೋದು, ಈ ಥರದ್ದು ಆ ಥರದ್ದೆಲ್ಲ ಆಕ್ಟಿವಿಟಿ ಮಾಡಿದ್ರೆ ಆಗುತ್ತೆ. ನಮ್ಮದೇ ಜಾಗ ಇರೋದ್ರಿಂದ ನಮಗೆ ಹುಲ್ ಬೆಳೆಯೋದಕ್ಕೆ ಆಗಲಿ ಆ ಥರದ ತೊಂದರೆ ಇಲ್ಲ. ಅದನ್ನೆಲ್ಲ ನಾವು ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಕ್ಯಾಲ್ಕುಲೇಷನ್ ಪ್ರಕಾರ ನನಗೆ ಇಷ್ಟು ದುಡ್ಡು ಹಾಕಿದ್ದೀನಿ, ಇಷ್ಟು ಪ್ರಾಫಿಟ್ ಬರಬೇಕು ಅನ್ನೋದು ಈ ಹಸು ಸಾಕಾಣಿಕೆಯಲ್ಲಿ ಖಂಡಿತ ಇಲ್ಲ. ಮತ್ತೆ ನಿಮಗೆ ಸರ್ಕಾರದಿಂದ ಏನಾದರೂ ಒಂದು ಸೌಲಭ್ಯಗಳು ಈ ಒಂದು ಹಸು ಸಾಕಾಣಿಕೆಗೆ ಏನಾನ ಸಿಗ್ತಾ ಇದೆಯಾ? ಖಂಡಿತ ಅಥವಾ ಇಲ್ಲ ಅದನ್ನ ಸರ್. ಉಪಯೋಗಿಸ್ಕೊಂಡಿದ್ರೆ ನೀವು ಇಲ್ಲ ಯಾವಾಗ? ಸರ್, ನಾವ್ಯಾವುದು ತಗೊಂಡಿಲ್ಲ. ಆ ಥರ ಸರ್ಕಾರದಿಂದ ಉಪಯೋಗ ಆಗಲಿ ಬೆನಿಫಿಟ್ ಆಗಲಿ ತುಂಬ ಕಡಿಮೆ ದೇಸಿ ಹಸುಗೆ. ಆದ್ರಿಂದ ಯಾವುದು ತಗೊಂಡಿಲ್ಲ. ನಾವು ಇದನ್ನೇ ಜಾಗನ ಮಾರ್ಟ್ಗೇಜ್ ಮಾಡಿ ಲೋನ್ ತಗೊಂಡು ಮಾಡಿದೀವಿ. ಆಲ್ಮೋಸ್ಟ್ 7 ಇಯರ್ಸ್ ಆಯ್ತು. ಈಗ ಲೋನ್ ಮುಗ್ದಿದೆ, ಇನ್ಮೇಲೆ ನಾವು ಫ್ರೀ. ಮತ್ತೆ ನೀವು ಯಾವ ರೀತಿ ಹಾಲನ್ನ ಉಳಿದಂತ ಹಾಲುಗಳನ್ನ ಮಾರಾಟ ಮಾಡದೆ ಉಳಿದ ಮಾಡ್ತಾ ಇದ್ದೀರಾ? ಸರ್ ನೋಡಿ, ಈಗ ಕೆಲವರು ಶನಿವಾರ ಭಾನುವಾರ ಹಾಲು ಬೇಡ ಅಂತಾರೆ, ಎಲ್ಲ ಹೊರಗಡೆ ಹೋಗೋದಿರುತ್ತೆ ಅಥವಾ ರಜಕ್ಕೆ ಹೋಗೋದಿರುತ್ತೆ, ಅವಾಗ ಉಳಿಯುತ್ತೆ. ಕೆಲವು ನಾವು ಒಂದು 4-8 ಲೀಟ್ರ್ ಮ್ಯಾಕ್ಸಿಮಮ್ ಜಾಸ್ತಿ ಇಟ್ಕೊಂಡಿರ್ತೀವಿ ನಮ್ಮ ರಿಕ್ವೈರ್ಮೆಂಟ್ಗೂ ಅಷ್ಟಕ್ಕೂ. ಯಾಕೆಂದ್ರೆ ಒಬ್ರು ಕಡಿಮೆ ಜಾಸ್ತಿ ತಗೊಳೋದು, ಇನ್ನೊಬ್ರು ಕೇಳಿದ್ರೆ ಅದನ್ನ ಏನ್ ಮಿಗುತ್ತೆ ಅದನ್ನ ನಾವು ಮನೇಲೆ ಅದನ್ನ ಕಾಯಿಸ್ಬಿಟ್ಟು ಬೆಣ್ಣೆ ಮಾಡ್ತೀವಿ. ಬೆಣ್ಣೆ ತುಪ್ಪ ಮಾಡಿ ಅದನ್ನ ನಮ್ಮ ಹಾಲು ತಗೊಂತಾರಲ್ಲ ಆ ಕಸ್ಟಮರ್ಸ್ಗೆ ಅದನ್ನ ಕೊಡ್ತೀವಿ ನಾವು, ಏನ್ ಮಿಗುತ್ತೆ ಆ ಹಾಲ್ನ. ಜನರು ಏನಾದ್ರೂ ಈ ಒಂದು ಫಾರಂನ ನಡೆಸಬೇಕು ಅಂತ ಏನಾನ ಒಂದು ತೀರ್ಮಾನ ಮಾಡಿದ್ರೆ ಅಂತಹ ಯುವಕರಿಗೆ ನಿಮ್ಮ ಒಂದು ಕಿವಿ ಮಾತು ಏನೇನ ಹೇಳ್ತೀರಾ? ಸರ್, ಇದು ನಾವು ಯಾವಾಗ್ಲೂ ವಾರದಕ್ಕೆ 2 ಸಲ 3 ಸಲ ನಾನು ಫಾರ್ಮ್ ಮಾಡ್ಬಿಟ್ಟು ಬಂದ್ಬಿಟ್ಟು ವಿಸಿಟ್ ಆಗ್ತೀನಿ ಅನ್ನೋದಿದ್ರೆ ಯಾವುದೇ ತರದ್ದು ಉಪಯೋಗ ಇಲ್ಲ. ಆ ತರದ್ದು ಮಾಡ್ಲೂಬಾರ್ದು. ದುಡ್ಡಿದ್ರೆ ಈ ಕೆಲಸ ಮಾಡ್ಬೋದು ಅನ್ನೋದು ಸುಳ್ಳು. ನಾವು ಅಲ್ಲಿ ಪ್ರೆಸೆನ್ಸ್ ಬಹಳ ಮುಖ್ಯ ಈ ಹಸು ಸಾಕಾಣಿಕೆಯಲ್ಲಿ. ಯಾಕೆಂದ್ರೆ ಇದು ಲೇಬರ್ ಓರಿಯೆಂಟೆಡ್ ಕೆಲಸ, ಕೆಲ್ಸಗಾರದು ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವಾಗ್ಲೋ ಬರೋದು ಹೋಗೋದು ಅಂದ್ರೆ ಇಲ್ಲಿ ಅವ್ಯವಸ್ಥೆ ಆಗುತ್ತೆ. ಒಂದು ಸಲ ಹಸು
ಅದ್ರ ಕೇರ್ ಟೇಕಿಂಗಲ್ಲಿ ಸ್ವಲ್ಪ ತೊಂದರೆ ಆದರೆ ಅದು ಮತ್ತೆ ಪಿಕಪ್ ನಾರ್ಮಲ್ ಸ್ಟೇಜ್ ಬರೋಕ್ಕೆ 3 ರಿಂದ 4 ತಿಂಗಳು ಬೇಕು. ಅಷ್ಟರಲ್ಲಿ ಆ ವರ್ಷದ್ದು ಏನು ಆಗುತ್ತೆ, ಒಂದ್ಸಲ ಅದು ಹಾಳಾದರೆ ಆಮೇಲೆ ಅದಕ್ಕೆ ಏನು ಸಮಸ್ಯೆ ಇದೆ, ಅದಕ್ಕೆ ಏನು ಅವಶ್ಯಕತೆ ಇದೆ, ಅದು ಈಟಿಗೆ ಬಂದಿದೆಯಾ, ಅದಕ್ಕೆ ಸೆಮೆನ್ ಹಾಕ್ಬೇಕಾ, ಅಥವಾ ನಮ್ಮಲ್ಲಿ ಒಂದು ಬುಲ್ ಇದೆ ಅದು ನ್ಯಾಚುರಲ್ ಆಗಿ ಕ್ರಾಸಿಂಗ್ ಮಾಡುತ್ತೆ. ನಾವು ಯಾವುದೇ ಥರದ್ದಾಗಲಿ ಇಂಜೆಕ್ಷನ್ ಸೆಮೆನ್ನು ಹಾಕೋದಿಲ್ಲ. ಆದರೆ ಇದನ್ನು ಮಾಡೋರು ನಾನು ಮಾಡ್ತೀನಿ ರಿಸಲ್ಟ್ ತೊಗೊಳೋದಕ್ಕೆ ಒಂದು ಕಾಯ್ದುಬಿಟ್ಟು ಒಂದು 2-3 ವರ್ಷ ಆದಮೇಲೆ ಅದರಿಂದ ನನಗೆ ಬೆನಿಫಿಟ್ ಆಗುತ್ತೆ ಅನ್ನೋದು. ಜಾಗ ಅವ್ರದ್ದೇ ಇದ್ದರೆ ಬಹಳ ಅನುಕೂಲ. ಜಾಗ ರೆಂಟ್ಗೆ ಲೀಸ್ಗೆ ತೊಗೊಂಡು ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಸುಮ್ಮನೆ ನಾನು ಹೇಳ್ಬೋದು ನಿಮ್ಮ ಮುಂದೆ ತುಂಬ ಚೆನ್ನಾಗಿದೆ ಅಂತ, ಕಷ್ಟನೂ ಅಷ್ಟೇ ಇದೆ. ಆದರೆ ಪ್ರತಿಫಲ ಸಿಗೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ, ಸಿಗುತ್ತೆ. ಆದರೆ ಒಳ್ಳೆ ಸೇವೆ ಅನ್ಕೊಬೇಕು, ಒಳ್ಳೆ ಹಾಲು ನಾವು ಜನಗಳಿಗೆ ಸಮಾಜಕ್ಕೆ ಕೊಡ್ತಿದೀವಿ ಅಂತದ್ದು ಒಂದು ನಮಗೂ ಸಿಗುತ್ತೆ, ಸರ್ವಿಸ್ ಅಂತ ಅನ್ಕೊಬೇಕು. ಮತ್ತೆ ಈ ಕೆಲವು HF ಅಲ್ಲಿ ಈ ಗಂಡುಗರು ಹುಟ್ಟಿದ್ರೆ ಅವನ್ನ ಯಾವುದಾದ ರೀತಿಯಲ್ಲಿ ಮಾರಾಟಕ್ಕೆ ಇಷ್ಟಪಡ್ತಾರೆ. ಇದರಲ್ಲಿ ಯಾವ ರೀತಿ ಗಂಡು ಹೆಣ್ಣು ಕರು ಹುಟ್ಟಿದ್ರೆ ಎರಡು ಸಮಾನತೆನೇ ಅಥವಾ ಏನಾದ್ರೂ ವ್ಯತ್ಯಾಸ ಇದೆಯಾ? ಸರ್, ಸಮಾನತೆ ಅನ್ನೋದೇನಿಲ್ಲ. ಇದರಲ್ಲೂ HF ಅಲ್ಲೇಗೂ ಹಾಗೆ ಇದೆ. ಗಂಡು ಕರು ಹುಟ್ಟಿದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆದರೆ ನಮ್ಮಲ್ಲಿ ನೀವು ಈಗ ನಮ್ಮಲ್ಲಿ 68 ಇದೆ, ಅದರಲ್ಲಿ ಆಲ್ಮೋಸ್ಟ್ ಒಂದು 22 ಗಂಡು ಕರು ಇದೆ, ಸಣ್ಣದಿಂದ ಹಿಡಿದು ದೊಡ್ಡದವರೆಗೂ. ನಾವು ಇದುವರೆಗೂ ಯಾವುದು ಅದನ್ನ ಏನೋ ಯಾರಾದ್ರೂ ಕಡಿಯೋರಿಗಾಗ್ಲಿ ಆ ಥರದವ್ರಿಗೆ ಕೊಟ್ಟಿಲ್ಲ. ನಾವೇನ್ ಮಾಡ್ತೀವಿ, ಅದನ್ನೇ ಬೆಳೆಸ್ತೀವಿ. ಈಗ 1-2 ಹಸು ಇರುತ್ತೆ, ಅವ್ರಿಗೆ ಒಂದು ಬುಲ್ ಬೇಕಾಗಿರುತ್ತೆ, ಅವ್ರು ಅಂಥವ್ರು ತೊಗೊಂಡೋಗ್ತಾರೆ. ಇಲ್ಲ ಕೆಲವರು ಇನ್ನೂ ಈ ಎತ್ತುಗಳು ಹಾಕೊಂಡು ವ್ಯವಸಾಯ ಈ ಕಡೆ ಹೋದ್ರೆ ಉತ್ತರ ಕರ್ನಾಟಕ ಆ ಥರದವರು ನಮ್ಮನ್ನು ಕೇಳ್ಕೊಂಬರ್ತಾರೆ. ಅವರು ಒಂದೊಂದು ಜೊತೆ 2-4 ಆ ಥರ ತೊಗೊಂಡೋಗಿ ಅದಕ್ಕೆ ಅಭ್ಯಾಸ ಮಾಡಿಕೊಂಡು ಮಾಡ್ತಿದ್ದಾರೆ. ನಾವು ಆ ಥರದ್ದು ಯಾವುದು ಹೊರಗಡೆ ಗಂಡು ಕರು ಇದುವರೆಗೂ ಕೊಟ್ಟಿಲ್ಲ. ಅದು ವ್ಯವಸಾಯಕ್ಕೆ ಇಲ್ಲ ಈ ಥರದಕ್ಕೆ ಬ್ರೀಡಿಂಗ್ಗೆ ಮಾತ್ರ ಕೊಟ್ಟಿದ್ದೀವಿ. ತುಂಬಾ ಧನ್ಯವಾದಗಳು ಸರ್. ಇಷ್ಟೆಲ್ಲ ನಮ್ಮ ಪ್ರೇಕ್ಷಕರಿಗೆ ಒಳ್ಳೆ ಮಾಹಿತಿ ಕೊಟ್ರಿ. ಮತ್ತೆ ಒಂದು ರೀತಿ ಇದು ಧರ್ಮ ಕಾರ್ಯ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಹಣದ ಹಿಂದೆನೆ ಬೀಳ್ತಕ್ಕಂಥ ವ್ಯಾಪಾರಸ್ಥರುಗಳು ಎಷ್ಟೋ ಜನ ಇದ್ದಾರೆ, ಅದರಲ್ಲಿ ನೀವು ಒಂದು ಧರ್ಮ ಕಾರ್ಯ ಮಾಡ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಅದು ಕೆಲಸದ ಇಂಜೆಕ್ಷನ್ನು ಇನ್ಶೂರೆನ್ಸ್ ಎಲ್ಲ ಮಾಡೋದಲ್ಲ, ಅದು ಕೊಟ್ಟಿದ್ದು. ಅದಕ್ಕೆ ನಾವೆಲ್ಲ ಬಂದರೆ ಹೊಸಬ್ರು ಎದುರಿಸ್ತಾರೆ, ಏನೋ ಮಾಡ್ತಾರೆ ಇಂಜೆಕ್ಷನ್ ಕೊಟ್ಟು